ತಪ್ಪಿಸ್ತರಿಗೆ ಒಂದಿಲ್ಲ ಒಂದು ದಿನ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಇಲ್ಲಿ ನೀವೇನಾದರೂ ಸುಳ್ಳು ಆಣೆ ಮಾಡಿದರೆ ನಿಮಗೆ ಅಥವಾ ನಿಮ್ಮ ಕುಟುಂಬ ಸರ್ವನಾಶವಾಗಿ ಹೋಗುತ್ತದೆ. ಅಷ್ಟು ಶಕ್ತಿಶಾಲಿ ಈ ಧರ್ಮಸ್ಥಳದ ದೈವ ಅಣ್ಣಪ್ಪ. ಅಷ್ಟಕ್ಕೂ ಈ ಅಣ್ಣಪ್ಪ ದೈವ ಯಾರು ಗೊತ್ತಾ? ದೇವ ಎಂದರೆ ನಮ್ಮ ಸನಾತನ ಧರ್ಮದಲ್ಲಿ ಇರುವ ಎಲ್ಲಾ ದೇವಾನು ದೇವತೆಗಳಾಗಿದ್ದು ಅವುಗಳಿಗೆ ಮೂರ್ತ ರೂಪವನ್ನ ಕೊಟ್ಟು ದೇವಸ್ಥಾನ ಮತ್ತು ಮನೆಗಳಲ್ಲಿ ವಿಗ್ರಹ ರೂಪದಲ್ಲಾಗಲಿ ಅಥವಾ ಚಿತ್ರ ರೂಪದಲ್ಲಾಗಲಿ ಪೂಜಿಸುವ ಶಕ್ತಿಯಾಗಿದೆ. ಎಲ್ಲರ ನಂಬಿಕೆಗಳ ಪ್ರಕಾರ ದೇವ ಮತ್ತು ದೇವರು ಸ್ವರ್ಗಲೋಕದಲ್ಲಿದ್ದು ಅವರನ್ನು ನಂಬಿದವರನ್ನ ಸದಾಕಾಲವೂ ಆ ದೇವ ರಕ್ಷಿಸುತ್ತಾನೆ. ಅದೇ ದೈವ ಎಂದರೆ ದೇವರ ರೂಪದಲ್ಲಿ ಭೂಮಿಯಲ್ಲಿ ಮನುಷ್ಯರೊಂದಿಗೆ ಜೀವಿಸಿಕೊಂಡು ಮನುಷ್ಯರಿಗೆ ಸಹಾಯ ಮಾಡುವ ಒಂದು ಶಕ್ತಿ ಎಂಬ ನಂಬಿಕೆ ಇದೆ. ಕೆಲವೊಂದು ಕಡೆ ದೇವರಿಗೆ ದೈವಗಳು ಕಾವಲು ಕಾಯುವ ಉದಾಹರಣೆಗಳಿವೆ. ಹೀಗಾಗಿ ಈ ದೈವದ ಆಚರಣೆ ಕೇವಲ ತುಳುನಾಡಿನಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಆಯಾ ಪ್ರಾಂತಕ್ಕೆ ಅನುಗುಣವಾಗಿ ಜನರು ದೇವರು ಮತ್ತು ದೈವ ಎರಡರನ್ನು ನಂಬುತ್ತಾರೆ ಮತ್ತು ಭಕ್ತಿಯಿಂದ ಪೂಜಿಸುತ್ತಾರೆ. ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವರಾದರೆ ಅಣ್ಣಪ್ಪ ಸ್ವಾಮಿ ಅಲ್ಲಿಯ ದೈವ ಎನಿಸಿಕೊಳ್ಳುತ್ತಾನೆ. ಇನ್ನು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿದ ಬಾಗಲಗಂಚಿಯಲ್ಲಿ ಗ್ರಾಮ ದೇವತೆ ಸ್ವರ್ಣಾಂಬ ಅರ್ಥಾತ್ ಹೊನ್ನಾದೇವಿ ದೇವರಾದರೆ ಹೆಬ್ಬಾರಮ್ಮ ಇಲ್ಲವೇ ಚಾವುಟಿಯಮ್ಮ ದೈವರಾಗುತ್ತಾರೆ. ಈ ರೀತಿಯ ದೈವವನ್ನು ಬಹಳ ನಿಷ್ಠೆ ಮತ್ತು ನಿಯಮದಿಂದ ಆರಾಧಿಸುವ ಮತ್ತು ಅವುಗಳನ್ನು ಕೆಲವು ವಿಶಿಷ್ಟ ದಿನಗಳಲ್ಲಿ ತಮ್ಮ ಮೈ ಮೇಲೆ ಆಹ್ವಾನ ಮಾಡಿಕೊಂಡು ಜನರ ಮತ್ತು ದೈವದ ಮಧ್ಯೆ ಬೆಸುಗೆಯನ್ನು ಏರ್ಪಡಿಸುವುದನ್ನ ದೈವ ನರ್ತನ ಎಂದು ಕೂಡ ಕರೆಯುತ್ತಾರೆ. ಜನರು ದೈವದ ಮುಂದೆ ಕೇಳುವ ಪ್ರಶ್ನೆ ಮತ್ತು ಕೋರಿಕೆಗಳಿಗೆ ಇದೇ ದೈವನರ್ತರು ಉತ್ತರಿಸುತ್ತಾರೆ. ಬಹಳಷ್ಟು ಸಂದರ್ಭದಲ್ಲಿ ಅವರು ನೀಡುವ ಪರಿಹಾರಗಳು ಜನರಿಗೆ ಅನುಕೂಲವಾಗಿರುವ ಕಾರಣ ಇಂದಿಗೂ ಸಹ ಜನರು ಈ ದೈವ ಮತ್ತು ದೈವ ನರ್ತಕರನ್ನು ಬಹಳವಾಗಿ ನಂಬುತ್ತಾರೆ. ಇದೇ ಕಾರಣದಿಂದಾಗಿ ಸ್ಥಳೀಯವಾದ ಅನೇಕ ಸಮಸ್ಯೆಗಳು ಇದೇ ದೈವ ಮುಂದೆ ಆಣೆ ಪ್ರಮಾಣ ಮಾಡಿ ಅದರ ಕುರಿತಾಗಿ ದೈವ ನರ್ತಕರು ಕೊಡುವ ಪರಿಹಾರವೇ ಅಂತಿಮ ತೀರ್ಪು ಎಂಬುದು ಜನಜೀತವಾಗಿದೆ. ಹೀಗೆ ಸಾವಿರಾರು ವರ್ಷಗಳಿಂದಲೂ ಅನುಚಿತವಾಗಿ ನಡೆದುಕೊಂಡು ಬಂದಿರುವ ನಂಬಿಕೆಗಳಿಗೆ ಯಾವುದೇ ಜಾತಿ, ಧರ್ಮ, ಆಚಾರ, ವಿಚಾರ ಸೋಂಕಿಲ್ಲದೆ ಶುದ್ಧ ಮನಸ್ಸಿನಿಂದ ಭಕ್ತಾದಿಗಳ ನಂಬಿಕೆಯಿಂದಲೇ ನಡೆದುಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಾರ್ವಾಕ ಮನಸ್ಸಿನ ಕೆಲವು ವಿಕೃತ ಜನರ ಇಂತಹ ನಂಬಿಕೆಗಳಿಗೂ ಜಾತಿ ಧರ್ಮವನ್ನು ಬೆಳೆದು ಅದನ್ನು ದೈವಿಕ ಧರ್ಮದ ಆಚರಣೆ, ಮೂಲ ನಿವಾಸಿಗಳ ಆಚರಣೆ ಎಂಬುದಾಗಿ ವಿಶ್ಲೇಷಣೆ ಮಾಡುತ್ತಾ ಅನಗತ್ಯವಾಗಿ ಜನರ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ತಪ್ಪು ಕಲ್ಪನೆಗಳನ್ನ ಮೂಡಿಸಿ ಮತ್ತೆ ಧರ್ಮವನ್ನ ಒಡೆಯುವ ಹುನ್ನಾರ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಧರ್ಮ ದೇವತೆಗಳ ದೂತ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳ ಆಜ್ಞಾವರ್ತಿ. ಅವರ ಅಣತಿಯಂತೆ ಮಂಗಳೂರಿನ ಕದರಿಯಿಂದ ಮಂಜುನಾಥ ಸ್ವಾಮಿಯ ಲಿಂಗವನ್ನ ಹೊತ್ತು ಧರ್ಮಸ್ಥಳಕ್ಕೆ ತರಲಾಗಿತ್ತು. ಪ್ರತಾಪದಲ್ಲಿ ಧರ್ಮ ದೇವತೆಗಳಿಗಿಂತ ಒಂದು ಕೈಮಿಗಿಲು. ಅವನ ಮಹಿಮೆಯ ಪ್ರಚಂಡತೆಯ ಅರಿವಿದ್ದರಿಗೆ ಅವನಿಂದಲೇ ವಾಂಛೆ, ಅಷ್ಟೇ ಭೀತಿ, ಅಷ್ಟೇ ದಿಗಿಲು. ಧರ್ಮಸ್ಥಳ ಸಮಗ್ರ ಚಟುವಟಿಕೆಗಳ ರೂವಾರಿ ಎಂಬುದು ಅಣ್ಣಪ್ಪನಿಗಿರುವ ಪ್ರತೀತಿಯಾಗಿದೆ. ಅವನ ವಾಸ್ತವ್ಯ ನೆಲೆಯಾದ ಧರ್ಮಸ್ಥಳ ಅಣ್ಣಪ್ಪ ಬೆಟ್ಟದ ಮೇಲಿನ ನೇಮವನ್ನ ಸ್ತ್ರೀಯರು ನೋಡುವಂತಿಲ್ಲ. ಬೆಟ್ಟ ಏರಲು ಇಲ್ಲಿ ಸ್ತ್ರೀಯರಿಗೆ ಅವಕಾಶವಿಲ್ಲ. ಅಂತ ಕಟ್ಟುನಿಟ್ಟಿನ ಅಖಂಡ ಸಾಮರ್ಥ್ಯದ ಬೆಟ್ಟದ ಮೇಲಿರುವ ಅಣ್ಣಪ್ಪ ಸ್ವಾಮಿ ನಿಜಕ್ಕೂ ಅಷ್ಟೇ ಶಕ್ತಿಶಾಲಿ. ಆದರೆ ಇದೇ ಅಣ್ಣಪ್ಪ ದೈವರನ್ನ ಸರಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಲ್ಲ ಅಂದ್ರೆ ಅಂಥವರ ಮೇಲೆ ಶಾಪ ಕಟ್ಟಿಟ್ಟ ಬುತ್ತಿ. ಧರ್ಮಸ್ಥಳ ಅಂದರೆ ನೆನಪಾಗುವುದು ಶ್ರೀ ಮಂಜುನಾಥ ಸ್ವಾಮಿ, ನೇತ್ರಾವತಿ ನದಿ ಮತ್ತು ಬಂದ ಭಕ್ತಾದಿಗಳಿಗೆ ಹಸುವನ್ನು ನೀಗಿಸುವ ಅಲ್ಲಿನ ಭವ್ಯ ಅನ್ನಪೂರ್ಣ ಭೋಜನ ಶಾಲೆ ಹಾಗೂ ಅಲ್ಲಿಯ ರುಚಿಯಾದಂತಹ ಊಟ ಸಾಂಬಾರು. ಈ ಭೋಜನ ಶಾಲೆ ಹಲವಾರು ವರ್ಷಗಳಿಂದ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ನೀಡುತ್ತಾ ಬಂದಿದೆ. ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಅನ್ನದಾನ ಕ್ಷೇತ್ರ ಎನ್ನುವ ಹೆಗ್ಗಳಿಕೆಯನ್ನ ನಮ್ಮ ಧರ್ಮಸ್ಥಳ ಪಡೆದಿದೆ. ಏಷ್ಯಾ ಖಂಡದಲ್ಲಿ ಅತಿ ಸ್ವಚ್ಛವಾದ ದೇವಾಲಯ ಎಂಬ ಬಿರುದನ್ನು ಕೂಡ ಈ ನಮ್ಮ ಧರ್ಮಸ್ಥಳ ಪಡೆದುಕೊಂಡಿದೆ. ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಧರ್ಮಸ್ಥಳ ಮಂಜುನಾಥ ದರ್ಶನವನ್ನು ಪಡೆಯುತ್ತಾರೆ. ಧರ್ಮಸ್ಥಳಕ್ಕೆ ಹೋದ ಯಾವ ಭಕ್ತನೂ ಕೂಡ ಅಲ್ಲಿ ಊಟ ಮಾಡದೆ ಹಾಗೆ ಬರುವುದಿಲ್ಲ ಎಂದು ಹೇಳಬಹುದು. ಪ್ರತಿದಿನ ಧರ್ಮಸ್ಥಳದಲ್ಲಿ ಸುಮಾರು 30,000 ರಿಂದ 40,000 ಜನ ಊಟವನ್ನು ಮಾಡುತ್ತಾರೆ ಮತ್ತು ದಿನಕ್ಕೆ 50 ರಿಂದ 60 ಕ್ವಿಂಟಲ್ ಅಕ್ಕಿಯನ್ನು ಕೂಡ ಇಲ್ಲಿ ಅನ್ನವನ್ನಾಗಿ ಬಳಸಲಾಗುತ್ತದೆ. ಇನ್ನು ವರ್ಷಕ್ಕೊಮ್ಮೆ ಬರುವ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಜನ ಆಗಮಿಸಿ ಈ ಪ್ರಸಾದವನ್ನು ಕೂಡ ಇಲ್ಲಿ ಸ್ವೀಕರಿಸುತ್ತಾರೆ.
ಎಷ್ಟೇ ಭಕ್ತರು ಬಂದರೂ ಊಟವನ್ನು ಹಾಕಿ ಕಳಿಸುವ ಕ್ಷೇತ್ರವೆಂದರೆ ಅದುವೇ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಅನ್ನದಾಸೋಹವನ್ನು ಇಡೀ ಭಾರತವೇ ಮೆಚ್ಚಿಕೊಂಡಿದೆ. ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಹಾಗೂ ಡಿಸ್ಕವರಿ ಚಾನೆಲ್ಗಳು ಕೂಡ ಇಲ್ಲಿನ ಅಡುಗೆ ವಿಧಾನವನ್ನ, ಇಲ್ಲಿನ ಅಡುಗೆ ಮನೆಯನ್ನ ಹಾಗೂ ಅನ್ನಪೂರ್ಣ ಭೋಜನ ಶಾಲೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಿವೆ. ಈ ಡಾಕ್ಯುಮೆಂಟರಿಯನ್ನ ನೀವು ಅಲ್ಲಿ ಕೂಡ ನೋಡಬಹುದು. ಅಂದರೆ ಇಲ್ಲಿನ ಅಡುಗೆ ಮನೆ ಹಾಗೂ ಭೋಜನ ಶಾಲೆ ಎಷ್ಟು ಪ್ರಸಿದ್ಧಿಯಾಗಿದೆ ಅನ್ನೋದಕ್ಕೆ ಈ ಸಾಕ್ಷ್ಯಚಿತ್ರಗಳೇ ನಮಗೆ ಹೇಳುತ್ತವೆ. ಇಲ್ಲಿನ ಪ್ರತಿಯೊಂದು ಉಪಕರಣಗಳು ಅತ್ಯಾಧುನಿಕವಾಗಿವೆ. ಜೊತೆಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿ ಅಡುಗೆ ಅನಿಲವನ್ನು ತಯಾರು ಮಾಡುತ್ತಾರೆ. ಹಾಗೂ ಇಲ್ಲಿ ಬಳಸುವಂತಹ ತರಕಾರಿ ಆಗಲಿ ಅಕ್ಕಿ ಆಗಲಿ ಎಲ್ಲವೂ ಆರ್ಗ್ಯಾನಿಕ್ ಆಗಿದೆ. ಯಾವುದೇ ತರಹದ ಪೆಸ್ಟಿಸೈಡ್ಸ್ ಅನ್ನ, ಕೆಮಿಕಲ್ಸ್ ಕೂಡ ಇಲ್ಲಿ ಬಳಸಲಾಗುವುದಿಲ್ಲ. ಇಷ್ಟು ಜನ ಸೇರುವ ಈ ಅನ್ನಪೂರ್ಣ ಭೋಜನ ಶಾಲೆ ತನ್ನ ಸ್ವಚ್ಛತೆಗೆ ಹಾಗೂ ಅಪ್ರತಿಮ ರುಚಿಗೆ ಕೂಡ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಳಶ ಇದ್ದ ಹಾಗೆ. ಆದರೆ ಈ ಕಳಶಕ್ಕೆ ಹೊಸ ಒಂದು ಆಯಾಮ ಒದಗಿಸಲಾಗಿದೆ. ಅದೇನೆಂದ್ರೆ ಧರ್ಮಸ್ಥಳಕ್ಕೆ ಯುವಕರಾಗಲಿ, ಯುವತಿಯರಾಗಲಿ, ಮಕ್ಕಳಾಗಲಿ, ಜೊತೆಗೆ ಇಲ್ಲಿ ವಯಸ್ಸಾದವರು, ವೃದ್ಧರು ಹಾಗೂ ಅಂಗವಿಕಲರು ಕೂಡ ಹೆಚ್ಚಿಗೆ ಭೇಟಿ ಕೊಡುತ್ತಾರೆ. ಆದರೆ ಅವರಿಗೆ ಈಗಿರುವ ಭೋಜನ ಶಾಲೆಯಲ್ಲಿ ಕೆಳಗೆ ಕುಳಿತುಕೊಂಡು ಊಟ ಮಾಡಲು ಕೆಲವರಿಗೆ ಆಗುವುದಿಲ್ಲ. ಇದನ್ನು ಅರಿತ ಧರ್ಮಸ್ಥಳ ಧರ್ಮಾಧಿಕಾರಿ ಹಾಗೂ ಅಲ್ಲಿನ ಪಾದಾಧಿಕಾರಿಗಳು ಇಂಥ ಭಕ್ತರಿಗಾಗಿ ಒಂದು ಹೊಸ ಕಟ್ಟಡವನ್ನ, ಅಂದರೆ ಹೊಸ ಭೋಜನ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇಂಥ ಭಕ್ತರು ಆರಾಮವಾಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಕಾಲು ನೋವು ಇಲ್ಲದೆ ಊಟ ಮಾಡಬಹುದು. ಈ ಕಟ್ಟಡವನ್ನ ಇತ್ತೀಚೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹೊಸ ಕಟ್ಟಡದಲ್ಲಿ ಕೆಳಗೆ ಕುಳಿತುಕೊಳ್ಳಲು ಆಗದಂತಹ ಭಕ್ತಾದಿಗಳು ಆರಾಮವಾಗಿ ಕುಳಿತು ಊಟ ಮಾಡಬಹುದು. ಇಲ್ಲಿ ಒಂದೇ ಸಾರಿ 2,000-3,000 ಭಕ್ತಾದಿಗಳು ಕುಳಿತು ಊಟ ಮಾಡಬಹುದು. ಇದರಿಂದಲೇ ಧರ್ಮಸ್ಥಳಕ್ಕೆ ಹೊಸ ಒಂದು ಮೆರುಗು ಬಂದಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪ್ರಸಾದವನ್ನ ಸೇವಿಸಬೇಕೆಂದು ಅನಿಸುತ್ತದೆ. ಆದರೆ ಕೆಲವೊಬ್ಬರಿಗೆ ಕೆಳಗೆ ಕುಳಿತುಕೊಂಡು ಊಟ ಮಾಡಲು ಸಾಧ್ಯವಿರದ ಕಾರಣ ಹಾಗೆಯೇ ಬಂದಿರುವ ಹಲವಾರು ಉದಾಹರಣೆಗಳಿವೆ. ಆದರೆ ಈ ಬಾರಿ ಧರ್ಮಸ್ಥಳಕ್ಕೆ ಹೋದರೆ ಆರಾಮವಾಗಿ ಕುಳಿತು ಅನ್ನ ಪ್ರಸಾದವನ್ನು ಸೇವಿಸಿ ಆ ಮಂಜುನಾಥನ ಆಶೀರ್ವಾದವನ್ನು ಕೂಡ ಪಡೆದು ಬನ್ನಿ ಎಂದು ನಾವು ಹಾರೈಸುತ್ತೇವೆ.